ಜಯಂತ್ ವ್ಯಕ್ತಿತ್ವದಂತ ವ್ಯಕ್ತಿಗಳು ನಿಜ ಜೀವನದಲ್ಲಿ ಇಲ್ಲ ಅಂತೇನಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳ ಲೈಫ್ನಲ್ಲಿ ಇಂಥ ರಾಕ್ಷಸರು ಗಂಡನಾಗಿ ಬಂದಿದ್ದಾರೆ. ಆದರೆ ಹೇಳಿಕೊಳ್ಳಲಾಗದೆ ಸಂಕಟಪಟ್ಟುಕೊಂಡು ಅಲ್ಲೇ ಸಂಸಾರ ಮಾಡುವವರು ಒಂದಷ್ಟು ಹೆಣ್ಣು ಮಕ್ಕಳಾದರೆ, ಮನೆಯವರ ಬೆಂಬಲದಿಂದ ಅಂಥ ಸೈಕೋಗಳನ್ನು ಬಿಟ್ಟು ಬಂದು ನೆಮ್ಮದಿಯಾಗಿ ಜೀವನ ನಡೆಸುತ್ತಿರುವವರು ಹಲವು ಹೆಣ್ಣು ಮಕ್ಕಳು. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಂಥ ಕ್ರೂರತೆಯನ್ನು ತೆರೆ ಮೇಲೆ ನೋಡುತ್ತಿದ್ದೀವಿ. ಜಯಂತ್ ಪಾತ್ರ ಮಾಡಿರುವ ದೀಪಕ್ ರಿಯಲ್ ಲೈಫ್ನಲ್ಲಿ ಸಾಫ್ಟ್ ಮನುಷ್ಯ, ಆದರೆ ಅಂಥ ಸೈಕೋ ಗಂಡಂದಿರ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. ಜಯಂತ್ ವರ್ತನೆಯೇ ಟಿವಿ ಮುಂದೆ ಕುಳಿತು ನೋಡುವ ಹೆಣ್ಣು ಮಕ್ಕಳಿಗೆ ಭಯ ಹುಟ್ಟಿಸಿದೆ. ಜಯಂತ್ ಒಂಥರ ಸೈಕೋ ಪ್ರೇಮಿ. ಜಾಹ್ನವಿ ಸದಾ ತನ್ನದೇ ಧ್ಯಾನದಲ್ಲಿರಬೇಕು, ತನ್ನನ್ನೇ ಪ್ರೀತಿಸಬೇಕು, ತನ್ನ ಜೊತೆಗೆ ಮಾತನಾಡಬೇಕು, ಸಣ್ಣ ಪುಟ್ಟ ವಿಚಾರಗಳನ್ನು ತನ್ನ ಬಳಿ ಹೇಳಬೇಕು. ಹೀಗೆ ಜಾಹ್ನವಿಗೆ ತನ್ನ ಹೊರತುಪಡಿಸಿ ಬೇರೆ ಪ್ರಪಂಚವೇ ಇರಬಾರದು ಎಂಬ ಮನಸ್ಥಿತಿ. ಜಾಹ್ನವಿಯನ್ನು ಅತಿಯಾಗಿ ಪ್ರೀತಿಸುತ್ತಾನೆ. ಸಮಯ ಸಿಕ್ಕಾಗೆಲ್ಲ ಅವಳೊಂದಿಗೆ ಕಳೆಯುವುದಕ್ಕೆ ಇಷ್ಟಪಡುತ್ತಾನೆ. ಈಗ ಮನೆಗೆ ಬೇಗ ಬಂದಿದ್ದು ಹೆಂಡತಿ ಜೊತೆಗೂಡಿ ವಾಕ್ ಮಾಡಲು ಹೊರಟಿದ್ದಾನೆ. ಜಾಹ್ನವಿ ಇರುವ ಮನೆ ದೊಡ್ಡದೇ ಇರಬಹುದು, ಮನೆಯ ಒಳಗಡೆ ಎಲ್ಲ ಸೌಕರ್ಯ ಇರಬಹುದು. ಆದರೆ ಮಾತನಾಡೋದಕ್ಕೆ ಮನುಷ್ಯನೂ ಇಲ್ಲ. ಹೊರಗೆ ಹೋಗೋಣ ಎಂದರೆ ತನ್ನ ಬಳಿ ಲಾಕ್ ಕೂಡ ಇಲ್ಲ. ಹುಚ್ಚು ಹಿಡಿದಂತೆ ಫೀಲ್ ಆಗುವುದಿಲ್ಲವೇ? ಟಿವಿ ಕೂಡ ಇಲ್ಲ. ಪಂಜರದಲ್ಲಿ ಹಾಕಿದ ಗಿಳಿಯಂತೆ ಫೀಲ್ ಮಾಡುತ್ತಿದ್ದಾಳೆ. ಅದನ್ನೇ ಇಂದು ಜಯಂತ್ ಬಳಿ ಕೂಡ ಹೇಳಿದ್ದಾಳೆ. ಜಯಂತ್ ಹಂಗೆಲ್ಲ ಏನು ಪ್ಲಾನ್ ಇಲ್ಲದೆ ಮನೆಯಿಂದ ಹೊರಗೆ ಕರೆದುಕೊಂಡು ಬರಲ್ಲ, ಬೇಕಂತಾನೆ ಇವತ್ತು ಹೊರಗಡೆ ವಾಕ್ ಮಾಡೋಣ ಎಂದು ಕರೆದುಕೊಂಡು ಬಂದಿದ್ದಾನೆ. ಈ ವೇಳೆ ಜಾಹ್ನವಿ ಪಂಜರದೊಳಗಿನಿಂದ ಹೊರಗೆ ಬಂದಷ್ಟು ಖುಷಿ ಆಯ್ತು ಎಂದಿದ್ದಾಳೆ. ಆಗ ಜಯಂತ್ ನನ್ನ ಪುಟ್ಟ ಹೃದಯದಲ್ಲಿ ನಿನ್ನ ಇಟ್ಟುಕೊಂಡಿದ್ದೀನಿ, ಅದನ್ನ ಪಂಜರ ಅಂತ ಇದ್ದೀಯಾ ಎಂದಿದ್ದಾನೆ. ಜಾಹ್ನವಿ ಹೇಳಿದ್ದೆ ಒಂದು, ಜಯಂತ್ ಅರ್ಥ ಮಾಡಿಕೊಂಡಿದ್ದೆ ಒಂದು. ಏನೇನೋ ಕಲ್ಪನೆ ಮಾಡಿಕೊಳ್ಳಬೇಡಿ ಎಂದು ಹೇಳಿ